ಚರಣ, ಬಾಯ್ ಕಣೋ, ಆಫೀಸ್ಗೆ ಹೋಗಿ ಬರ್ತೀನಿ. ಏ ಚರಣ, ಕೇಳಿಸ್ತಾ ಇದೀಯಾ? ಬಾಯ್. ಬೆಳ್ಳಿ ಬಂದೆ, 1 ನಿಮಿಷ ತಡಿ. ಅಯ್ಯೋ, ಟೈಮ್ ಆಯ್ತು. ಎಷ್ಟೊತ್ತು? ಬಾ ಬೇಗ ಬರೋದಾದ್ರೆ. ಇಲ್ಲ, ನಾನು ಹೋಗ್ತೀನಿ, ಬಾಕ್ಲಾರು ಹಾಕೋ. ಒಳ್ಳೆ ಕಾಟ. ಓ, ಹೊರಟ್ಯಾ? ನಿನ್ನ ಕಣ್ಣಿಗೆ ನಾನೇನು ಹೊರಟೋಳಂಗೆ ಕಾಣ್ತಿದ್ದೀನ ಇಲ್ಲ ಬಂದೋಳಂಗೆ ಕಾಣ್ತಿದ್ದೀನ? ಒಳ್ಳೆ. ಓ, ಮಾತಿಗೆ ಹಂಗೆ ಕೇಳ್ದೆ ಕಣ, ಎಂತ ಕಾಯ್ತಾರ ಸಿಟ್ಟಾಯ್ತೀಯಾ? ಸರಿ ಬಾಯ್. ತಡಿ, ನಾನು ಬಂದು ಬಿಟ್ಟು ಬರ್ತೀನಿ. ಎಲ್ಲಿ ತನಕ ಬಿಡ್ತೀಯಾ? ಬಸ್ ಸ್ಟ್ಯಾಂಡ್ ತನಕ ಬಿಡ್ತೀನಿ, ಮತ್ತೆ ಎಲ್ಲಿಗೆ ಬಿಡ್ಲಿ? ಬಸ್ ಸ್ಟ್ಯಾಂಡ್ ತನಕ ನಾನೇ ನಡ್ಕೊ ಹೋಗ್ತೀನಿ. ನನ್ನ ಕೈ ಕಾಲು ಗಟ್ಟಿ ಅದ, ನೀನೇನು ಬಿಡೋದು ಬೇಡ ಆತಾ? ಅಲ್ಲ ಮಾರೇತಿ, ಬಿಸ್ಲಲ್ಲೇ ಹೋಗಿ ಬಿಟ್ಟು ಬರ್ತೀನಿ. ನೀನು ನಡ್ಕೋಗೋದಾದ್ರೆ 10 ನಿಮಿಷ ಬೇಕಾ? ನಾನು ಬೈಕಲ್ಲಿ ಬಿಟ್ಟರೆ 2 ನಿಮಿಷ ಸಾಕು. ಬಿಡ್ತೀನಿ ತಡಿ. ಬೇಡಪ್ಪ ಬೇಡ. ನೀ ಬಿಡೋದಾದ್ರೆ ಏನು ಹೇಳ? ಅದೇ ನೀನು ಡಕೋಟಾ ಬೈಕಲ್ಲಿ ತಾನೇ ಬಿಡ್ತೀಯ. ನನಗೇನು ಇಂಟ್ರೆಸ್ಟ್ ಇಲ್ಲ ಆ ಡಕೋಟಾ ಬೈಕಲ್ಲಿ. ನಮ್ಮ ಆಫೀಸಲ್ಲೆಲ್ಲ ಒಬ್ಬೊಬ್ರು ಬರ್ತಾರೆ, ಎಂತೆಂಥ ಬೈಕಲ್ಲಿ ಗೊತ್ತಾ, ನೋಡೋಕ್ಕೆ ವಾವ್ ಅನಿಸುತ್ತೆ. ನೀನು ಒಂದಿದೆಯಾ, ಅದೇ ಹಳೇ ಬೈಕಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಅದೇ ಟ್ರ್ರ 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 ಅನಿಸ್ತಿರ್ತೀಯ. ಎಂತಾಗಿದೆ ಬೆಳ್ಳಿ ನಿಂಗೆ? ನಾನು ಬೈಕ್ ತಗೊಂಡು ಇನ್ನೂ ಒಂದು 5 ವರ್ಷ ಆಗಲ್ಲ, ಅಷ್ಟು ಬೇಗ ಹಳೇದಾತಾ? ನೀನು ನಮ್ಮ ಆಫೀಸಿಗೆ ಒಂದ್ಸಲ ಬಂದು ನೋಡು, ಎಂತೆಂಥ ಬಿಂದಾಸ್ ಚಿಂದಿ ಬೈಕಲ್ಲೆಲ್ಲ ಬರ್ತಾರೆ ಗೊತ್ತಾ. ನಿಮ್ಮ ಆಫೀಸಿಗೆ ಮಾತ್ರ ಅಲ್ಲ, ನಮ್ಮ ಆಫೀಸಿಗೂ ಬರೋರು ಬರ್ತಾರೆ. ಯಾರೋ ಬರ್ತಾರೆ ಅಂತ ನಾವು ಹಾಗೆ ಮಾಡೋಕ್ಕಾಗಲ್ಲ. ನಮ್ಮ ಸ್ಟ್ಯಾಂಡರ್ಡಿಗೆ ತಕ್ಕನಂಗೆ ನಾವು ಬದುಕಬೇಕು. ಅದಕ್ಕೆ ಬೇಡಪ್ಪ, ನೀನು ಬಿಡೋದು ಬೇಡ, ನೀನು ಅಲ್ಲಿ ಬಂದು ನಂಗೆ ಇನ್ಸರ್ಟ್ ಆಗೋದು ಬೇಡ. ನನ್ನ ಫ್ರೆಂಡ್ಸ್ ಎಲ್ಲ ಎಂತೆಂಥ ಬೈಕು ಕಾರಲ್ಲೆಲ್ಲ ಬರ್ತಾರೆ. ಕಾರು ಅಷ್ಟೇ, ಇಲ್ಲಿ ತಗೊಂಬಾರೋ ಅಂದ್ರೆ ತಗೋಬರಲ್ಲ, ದೊಡ್ಡ ಇದ್ರ ಥರ. ಅಲ್ಲ ಕಣೆ, ಅಲ್ಲ ಅಪ್ಪ ಅಮ್ಮ ಇಬ್ಬರೇ ಇರೋದಾ? ವಯಸ್ಸಾದವರು ಎಂಥದಾರು ಏನಾರು ಒಂಚೂರು ಕಷ್ಟ ಕಾಲಕ್ಕೆ ಆಗ್ತದೆ ಅಂತ ಕಾರಲ್ಲಿ ಇಟ್ಟು ಬಂದಿದ್ದು ಅಷ್ಟೇ. ಇಲ್ಲ ನಮಗೆ ಓಡಾಡೋಕ್ಕೆಲ್ಲ ವ್ಯವಸ್ಥೆ ಅದೇ. ಅಲ್ಲ ಅವ್ರಿಗೆ ಇಲ್ಲಲೇ, ಏನಾರು ಒಂಚೂರು ಅರ್ಜೆಂಟು ಎಮರ್ಜೆನ್ಸಿ ಅಂದರೆ ಬೇಕಾಗ್ತದೆ ಅಂತ ಇಟ್ಟು ಬಂದಿದ್ದು. ಗೊತ್ತು. ಅದೇ ನಿಮ್ಮ ಅಪ್ಪ ಅಮ್ಮಗೆ ಜೀವ ಹೋಗೋ ಕಾಲಕ್ಕೆ ಕಾರ್ ಬೇಕಾಗ್ತದೆ ಅಂತ ನೀ ಅಲ್ಲಿ ಇಟ್ಟು ಬಂದಿಯಾ ಅನ್ನೋದು ನಂಗೆ ಗೊತ್ತು. ಬೆಳ್ಳಿ, ಹೆಚ್ಚಿಗೆ ಮಾತಾಡಬೇಡ. ಏನದು ಜೀವ ಹೋಗೋ ಕಾಲಕ್ಕಂತ ಎಲ್ಲ ಹೇಳೋದು? ಜಾಸ್ತಿ ಮಾತಾಡಬೇಡ ನೋಡ. ಸಾಕು ಮುಚ್ಚ, ಕೂಗ್ಬೇಡ. ನೀನು ಸಾಕು ಮುಚ್ಚೆ. ಏನೇ ಅದು? ನಾನು ನೋಡ್ತಾ ಇದ್ದೀನಿ, ಇವತ್ತು ಸರಿ ಆತಾಳೆ, ನಾಳೆ ಸರಿ ಆಗ್ತದೆ, ಏನೋ ಪಾಪ ಮೂಡ್ ಸರಿ ಇಲ್ಲ ಅಂತ ಸುಮ್ಮನಿದ್ರೆ ನಿಂದು ಅದೇ ಅತಿ ಆತಲ್ಲ. ಮೊನ್ನೆಯಿಂದ ಸಿಟ್ ಮಾಡ್ತಾ ಇದೆಯಲ್ಲ, ಏನಾಗಿದೆ ನಿಂಗೆ? ಏಯ್, ಯಾವಳಿ ನೀನು ತಾನು ಅಂತ ಕೂಗ್ತಿರೋದು? ಬಾಯ್ ಮುಚ್ಚು. ನೀನು ನನ್ನ ಹತ್ರ ಎಲ್ಲ ನೀನು ದುರಂಕಾರ ತೋರ್ಸಕ್ಕೆ ಬರಬೇಡ ಆತಾ. ಬೆಳ್ಳಿ, ಯಾಕೆ ಬೆಳ್ಳಿ, ಏನಾಗಿದೆಯಾ ನಿಂಗೆ? ನಂಗೇನೂ ಆಗಿಲ್ಲ, ತೆಪ್ಪು ನಿದ್ಬಿಡು. ಹೋಗ್ಲಿ ಬಿಡು, ಬಾ ಕುತ್ಕ. ಯಾಕೆ ಸಿಟ್ ಮಾಡಿ ಆಫೀಸಿಗೆ ಹೊರಡ್ತೀಯಾ? ನಿನ್ನ ಮೂಡು ಹಾಳಾಗ್ತದೆ, ಬಾ ಕುತ್ಕ. ನಿಧಾನಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಒಂದು 5 ನಿಮಿಷ ಬಿಟ್ಟಾರು ಹೊರಡು. ನಾನು ಆಫೀಸಿಗೆ ಹೋಗ್ತೀನಿ, ಅಲ್ಲಾರು ಆರಾಮಾಗಿರ್ಬೋದು. ಏನು ಕೂತ್ಕೊಂಡೆ ಅಂತ ಮಾಡಲಿ? ಏನು ದೊಡ್ಡ ನಿಮ್ಮದು ಅರಮನೆ ನೋಡು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡೋಕ್ಕೆ. ಅದೇ ಮುರ್ಕಟ್ಟೆ ಸೋಫಾ, ಮುರ್ಕಟ್ಟೆ ಟೇಬಲು, ಮುರ್ಕಟ್ಟೆ ಫ್ಯಾನ್ ಇಟ್ಕೊಂಡಿಯಾ, ಅದಕ್ಕೆ ಬಿಲ್ಡಪ್ಪು. ಬೆಳ್ಳಿ, ನಿನ್ನ ಮನ್ಸು ಯಾಕೋ ಸರಿ ಇಲ್ಲ. ಇವತ್ತು ಆಫೀಸಿಗೆ ರಜಾ ಹಾಕು. ಇಬ್ಬರು ಎಲ್ಲರೂ ಊಟಕ್ಕೆ ಹೋಗಿ ಬರೋಣ, ನಿಂಗೂ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಓ, ಎಲ್ಲಿ ಕರ್ಕೊಂಡು ಹೋಗ್ತೀಯಾ? ಇಲ್ಲೇ ಎಲ್ಲೋ ನಾರ್ಮಲ್ ಹೋಟ್ಲಿಗೆ ತಿನ್ನಕ್ಕೆ ಕರ್ಕೋಗ್ತೀಯಾ? ಏನು ಕೊಡಿಸ್ತೀಯಾ? ದೋಸೆನೋ ಇಡ್ಲಿನೋ ಕೊಡಿಸ್ತೀಯಾ? ಅದಕ್ಕೆ ಹೋಟ್ಲಿಗೆ ಹೋಗಬೇಕಾ? ಅದ್ರ ಬದಲು ನಾನು ಆಫೀಸ್ಗೆ ಹೋಗ್ತೀನಿ, ಎಲ್ಲರೂ ನೆಮ್ಮದಿಯಿಂದ ಇರ್ತೀನಿ, ನಿನ್ನ ಕಾಟ ಇರಲ್ಲ. ಯಾಕೆ ಬೆಳ್ಳಿ ಹಾಗೆಲ್ಲ ಮಾತಾಡ್ತಿದ್ಯಾ? ನೀ ಎಲ್ಲಿ ಹೇಳ್ತೀಯ ಹೇಳು, ಅಲ್ಲಿಗೆ ಕರ್ಕೊ ಹೋಗ್ತೀನಿ. ಅಯ್ಯೋ ಹೋಗ, ನಿನ್ನ ಹತ್ರ ಯಾರು ಮಾತಾಡ್ತಾರೆ, ತಲೆ ತಿಂತಾನೆ. ಸರಿ, ಆಫೀಸಿಗೆ ಹೊರಟಿದ್ಯಲ್ಲ, ಬಾಯ್. ಇದನ್ನು ಅವಾಗಲೇ ಮಾಡಿದರೆ ಇಷ್ಟೆಲ್ಲ ಮಾತಾಡೋ ಅಗತ್ಯನೇ ಇರ್ತಿರ್ಲಿಲ್ಲ. ನಿನ್ನ ಯೋಗ್ಯತೆ ನಂಗೆ ಗೊತ್ತಿಲ್ವಾ? ಇನ್ಯಾರ್ಯಾರಾದರೆ ಪಾಪ ನನ್ನ ಹೆಂಡತಿ ಹೋಗ್ತಿದ್ದಾಳೆ ಅಂತ ಬಿಟ್ಟು ಬರ್ತಾರೆ. ನೀನು ಇದೆಯಾ ನೋಡು, ಎಷ್ಟು ಈಸಿಯಾಗಿ ಬಾಯ್ ಅಂತಿದ್ಯಾ. ಏಯ್, ಏನು ತಲೆ ಕೆಟ್ಟಿದ್ಯಾ? ಸುಮ್ಮನೆ ಇದ್ದೀನಿ ಅಂತ ಅವಾಗ್ಲಿಂದ ಮಾತಾಡ್ತಾ ಇದ್ದಾಳೆ. ಹಾಗೆ ಹೇಳ್ದೆ ತಾನೇ ಬಿಟ್ಟು ಬರ್ತೀನಿ ಅಂತ. ಡಕೋಟ ಗಾಡಿ ಅಂದೆ, ಮತ್ತೀಗ ನನಗೆ ಹೇಳ್ತಾಳೆ ನೋಡು. ಗೀ ಅಂತ ಎಲ್ಲ ಹೇಳಬೇಡ ನೀನು. ಯಾಕಾರು ನೀನು ಮದುವೆ ಆದ್ನೋ ಏನೋ. ಹೋಗೆ, ನನಗೂ ಸಾಕಾಗಿದೆ. ನಿನಗೆ ಮಾಡಿಸ್ತೀನಿ ತಾಳು. ಅಲ್ಲ, ಈ ಬೆಳ್ಳಿಗೆ ಏನಾಗಿದೆ ಅಂತ ಸರಿ ಇದ್ಲು. ಅಶ್ವಿನಿ ಹತ್ರ ಅವತ್ತಿಂದ ಮಾತಾಡ್ದಾಗಿಂದ ಹಿಂಗೆ ಆಡೋಕ್ಕೆ ಶುರು ಮಾಡಿದ್ದಾಳೆ. ಯಾಕೆ ಹಿಂಗೆ ಮಾಡ್ತಾಳೋ ಏನೋ. ನನಗೂ ಸಾಕಾಗೋಗಿದೆ ಇವಳ ಜೊತೆ ಹೇಗಿ ಎಷ್ಟಂತ ನಾನೇ ಅಡ್ಜಸ್ಟ್ ಆಗಲಿ. ನಾನು ಮನುಷ್ಯನೇ ಅಲ್ವಾ.